ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಯವರು ಗೋಕಾಕ್ ತಾಲೂಕಿನ ದುಪ್ಪದಾಳ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆ ಉದ್ಘಾಟನೆ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದುಪ್ಪದಾಳ ವಾರ್ಷಿಕ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾತನಾಡಿದರು. ಸ್ಥಳೀಯರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೆಲವು ವಿಷಯಗಳನ್ನು ವೇದಿಕೆ ಮೇಲೆ ಮಾತನಾಡಲು ಬರುವುದಿಲ್ಲ. ದುಪ್ಪದಾಳ ಸರ್ಕಾರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯವರೆಗೆ ಉನ್ನತೀಕರಿಸಿರುವುದು ಬಹಳ ದಿನಗಳ ಬೇಡಿಕೆಯಾಗಿತ್ತು. ಈಗ ಅದು ನನಸಾಗಿದೆ. ಇದರ ಸದುಪಯೋಗ ಪಡೆದುಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ಹೇಳಿದರು. ಈ ಸಂದರ್ಭದಲ್ಲಿ ಉನ್ನತೀಕರಿಸಿದ ವರ್ಗಕ್ಕೆ ತೆರಳಕುವ ವಿದ್ಯಾರ್ಥಿಗಳಿಗೆ ಹೂ ನೀಡಿ ಶಾಸಕ ರಮೇಶ್ ಜಾರಕಿಹೊಳಿಯವರು ಶುಭ ಹಾರೈಸಿದರು. ಎಲ್ಲ ಯುವಕರು, ಊರ ಪ್ರಮುಖರು, ಹಿರಿಯರೆಲ್ಲ ಕೂಡಿ ನನಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಯಾಗಲಿ ಮತ್ತು ಇನ್ನೂ ಹೆಚ್ಚಿನ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ಕೊಡೋಣ. ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಬೆಳೆಸದೆ ಅಭಿವೃದ್ಧಿ ಕಾರ್ಯ ಮಾಡೋಣ. ಅದರಲ್ಲಿ ಜಾತಿ ಪಕ್ಷ ಪಂಗಡತ್ತದೆ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಂದೇ ತಿಳಿದು ಈ ಗ್ರಾಮ ಒಂದು ಒಳ್ಳೆ ಗ್ರಾಮ ಮಾಡೋಣ. ಈ ಒಂದು ಸ್ಕೂಲು ನನ್ನ ಮೊದಲ ಬಾರಿ ಶಾಸಕ ಆದಾಗ 2000 ಶಾಸಕ ಆದಾಗ ಅವಾಗ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಬಹಳಷ್ಟು ಭಿನ್ನದೆ, ಇನ್ನು ಹೆಚ್ಚಿಗೆ ಆಗಬೇಕಾದ್ರೆ ಆ ಜಾಗ ಕೊಡ್ತಿರೋದ್ರಿಂದ ಭಾಳ ಇದರಲ್ಲೇ ಬಿಟ್ಟಿರಬೇಕಾಯ್ತು ನಾವು. ಯಾಕೆ ಮೊದಲಿಂದ ಇದೇ ಜಾಗದಲ್ಲಿ ಮಾಡಬೇಕಾದ್ರೆ ಮತ್ತು ಇನ್ನೊಂದು ತಳವಾರುವುದು ಹಿಂದಿನ ಪ್ರಮುಖರು ಕೌಂಟರ್ ಜಾಗ ಅತಿಕ್ರಮಣ ಆಗಿದೆ, ಬಿಡಿಸ್ಕೊಡ್ಬೇಕು ಅದು ಗೊತ್ತಾಗ್ಬಿಟ್ಟಿದ್ದಾರೆ. ಅದನ್ನು ಬಹಳಷ್ಟು ಅದರಲ್ಲಿ ಗೋಲ್ಮಾಲ್ ಇದೆ. ಅದನ್ನು ಚರ್ಚಿಸಿ ಕಾನೂನು ವ್ಯಾಪ್ತಿಯಲ್ಲಿ ಏನ್ ಬರ್ತೈತೆ ಅದೆಲ್ಲ ಮಾಡಿ ಸರ್ಕಾರ ಜಾಗ ಸರ್ಕಾರಕ್ಕೆ ಬರುವಂಗೆ ಮಾಡೋಣ. ಮತ್ತು ಏನು ಯಾರೇ ಸವಾಲಿದೆ, ಯಾರೇ ನಮ್ಮವರಲ್ಲಿ ಯಾರೇ ಅಲ್ಲಿ ಕಠಿಣವಾದ ನಿಲುವು ತಗೊಂಡು ಒಂದು ಅಭಿವೃದ್ಧಿ ಕಾರ್ಯ ಕೈಗೊಳಿಸೋಣ. ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿ ಈ ಬಹುಶಃ ಸಂಜೆ ಮಟ್ಟ ಕಾರ್ಯಕ್ರಮ ಮುಂದುವರಿತೀವಿ. ವಾರ್ಷಿಕ ಸನ್ಮಾನ ಇನ್ನು ಸಾಯಂಕಾಲ ಬಹಳಷ್ಟು ಕಾರ್ಯಕ್ರಮ ಅದ, ಒಳ್ಳೆ ರೀತಿಯಲ್ಲಿ ನಡೆದಿ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಾರೈಸಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಘಟಪ್ರಭಾದ ಗುಬ್ನಲಗುಡ್ಡ ಮಠ ಶ್ರೀಗಳಾದ ಶ್ರೀ ರೇಣುಕಾಚಾರ್ಯ ಮಹಾಸ್ವಾಮಿಗಳು, ಚಿದಾನಂದ ಮಹಾಸ್ವಾಮಿಗಳು, ಬಿಸಿಯೂಟ ಅಧಿಕಾರಿ ಎಂಡಿ ಮಲ್ಪನ್ನವರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ವಿ ಕುಲಕರ್ಣಿ, ಸಿಆರ್ಸಿ ಬಸೀರ್ ಅಹಮದ್ ಫಿರ್ಜಾದೆ, ಘಟಪ್ರಭಾ ಪುರಸಭೆ ಮುಖ್ಯಾಧಿಕಾರಿ ಎಂಎಸ್ ಪಾಟೀಲ್, ಪ್ರೌಢಶಾಲೆ ಮುಖ್ಯ ಗುರುಗಳಾದ ಸುಭಾಷ್ ಮಲ್ಲಾಪುರೆ ಸೇರಿದಂತೆ ದುಪ್ಪದಾಳ ಗ್ರಾಮಸ್ಥರು, ಸ್ಥಳೀಯ ಸರ್ಕಾರಿ ಶಾಲೆಯ ಸರ್ವ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ನ್ಯೂಸ್, ಗೋಕಾಕ್.